ನಾನು ಮೆಹಂದಿ ಆರ್ಡರ್ಗೆ ಹೋಗಿದ್ರೆ ನಮ್ಮ ಮನೆಯವ್ರು ನಾನು ಬಿಟ್ಟು ಹೆಲಿಕಾಪ್ಟರ್ ರೈಡ್ ನೋಡೋದಿಕ್ ಹೋಗಿದ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಟೌನ್ ಒಳಗಡೆ ಹೋದ್ವಿ. ನೆನ್ನೆ ಲೇಟ್ ಆಗಿ ಹೋಗಿದ್ರಿಂದ ಬೈಕ್ ರ್ಯಾಲಿ ನೋಡೋದಿಕ್ಕಾಗಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ಬೇಗನೆ ಬಂದ್ವಿ. ಇವತ್ತು ಮೆರವಣಿಗೆ ಇತ್ತು, ನಾವು ಹೋದಾಗ ಇನ್ನು ಎಲ್ಲ ರೆಡಿ ಮಾಡ್ಕೊಂತಾ ಇದ್ರು. ಇನ್ನು ತುಂಬಾ ಲೇಟ್ ಆಗ್ತಿತ್ತು, ಅದರಿಂದ ನಾನು ಮನೆಗೆ ಬಂದೆ. ನಮ್ಮ ಮನೆಯವ್ರ ಫ್ರೆಂಡ್ ಹತ್ರ ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡಿದ್ರು. ಮೈಸೂರಲ್ಲಿ ಆನೆ ಮೇಲೆ ಅಂಬಾರಿ ಮಾಡೋದ್ ನೋಡ್ತಿದ್ವಿ. ಇವಾಗ ನಮ್ ತಿಪ್ಟೂರಲ್ಲಿ ಆನೆ ಮೇಲೆ ಕನ್ನಡ ಮಾತೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ್ರು. ಮತ್ತೆ ಸಂಜೆ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ವಾರ ಇದ್ದಿದ್ರಿಂದ ಪೂಜೆ ಮಾಡೋದಿಕ್ಕಾಗಿರ್ಲಿಲ್ಲ, ಸಂಜೆ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸಹ ಮಾಡಿದೆ. ಹಾಗೆ ಬೇಗ ರೆಡಿಯಾಗಿ ಇವತ್ತು ಕಲ್ಪೋತ್ಸವ ಸೆಕೆಂಡ್ ಡೇ ಇತ್ತಲ್ಲ, ನೋಡೋದಿಕ್ಕೆ ಅಂತ ಇವತ್ತು ಸ್ವಲ್ಪ ಬೇಗನೆ ಹೋದ್ವಿ. ನಾವು ಹೋಗಿ ಸ್ವಲ್ಪ ಟೈಮ್ ಆದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಇವತ್ತು ಫುಲ್ ಸಿಂಗಿಂಗ್ ಇದ್ದಿದ್ದು. ಒಂದಷ್ಟು ಹಾಡೆಲ್ಲ ಆಡಾದ್ಮೇಲೆ ರಾಜೇಶ್ ಕೃಷ್ಣನ್ ಸರ್ ಕೂಡ ಬಂದ್ರು. ನಿನ್ನೆನೆ ತುಂಬಾ ಜನ ಇದ್ರು ಅಂದ್ಕೊಂಡಿದ್ದೆ, ಇವತ್ ನೋಡಿದ್ರೆ ಕೂರೋದಕ್ಕೂ ಜಾಗ ಇರ್ಲಿಲ್ಲ, ಅಷ್ಟು ಜನ ಇದ್ರು. ಹಾಗೆ ಪ್ರೋಗ್ರಾಮ್ ಮಧ್ಯ ರಂಗಾಯಣ ರಘು ಸರ್ ಕೂಡ ಬಂದ್ರು. ಅವ್ರು ಹೋಗಾದ್ಮೇಲೆ ಇವತ್ತಂತೂ ಫುಲ್ ಸಾಂಗುಳ್ದೆ ಹಬ್ಬ. ನಾವು ಕೂಡ ಕೆಳಗಡೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಫ್ರೈಡೆ ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೇಗ ರೆಡಿಯಾಗಿ ಇವತ್ತೊಂದು ಮೆಹಂದಿ ಆರ್ಡರ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೊರಟೆ. ಆರ್ಡರ್ ಇದ್ದಿ ಲೊಕೇಶನ್ ಹತ್ರ ಹೋಗಿ ಮೆಹಂದಿ ಎಲ್ಲ ಹಾಕಿ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯ್ತು. ಇವತ್ ನಮ್ ತಿಪ್ಟೂರಲ್ಲಿ ಹೆಲಿಕಾಪ್ಟರ್ ರೈಡ್ ಇತ್ತು. ನಾನು ಇಲ್ಲಿ ಮೆಹಂದಿ ಆರ್ಡರ್ ಬಂದಿದ್ರೆ ನಮ್ಮ ಮನೆಯವ್ರು ನನ್ನ ಬಿಟ್ಟು ಹೆಲಿಕಾಪ್ಟರ್ ರೈಡ್ ನೋಡೋದಿಕ್ ಹೋಗಿದ್ರು. ಇವತ್ತು ಕೂಡ ಲಾಸ್ಟ್ ಕಲ್ಪೋತ್ಸವ ನೋಡೋದಿಕ್ ಹೋಗಿದ್ವಿ. ಇದೇ ವ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.